ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದಲ್ಲಿ ಬಹಳ ಸಂತೋಷವಾಗಿದ್ದೀನಿ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲು, ನಿಮಗೆ ಸಮಾಧಾನ ಉಂಟಾಗಲಿ. ಪ್ರೀತಿಯುಳ್ಳ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ನೋಡುವಂತೆ ಕೃಪೆ ಮಾಡೋಕ್ಕಾಗಿ ದೇವನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಪ್ರೀತಿಯುಳ್ಳ ಮಕ್ಕಳೇ, ನಮ್ಮ ದೇವರು ಒಳ್ಳೆ ರೀತಿಯಲ್ಲಿ ಕಾಪಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಇತರರಿಗೆ ಶೇರ್ ಮಾಡುವುದಾಗಿ ಪ್ರೀತಿಯಿಂದ ನಾನು ಕೇಳಿಕೊಳ್ಳುತ್ತೇನೆ. ಪ್ರೀತಿ ಉಳಿದ ಮಕ್ಕಳೇ, ಈ ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ ಆದಿ ದೇವರು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಧರ್ಮೋಪದೇಶ ಕಂಡ 33ನೇ ಅಧ್ಯಾಯ 27ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳಿಕೊಳ್ತೀನಿ. ಅಲ್ಲಿ ಹೀಗೆ ಹೇಳ್ತಾರೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ. ಆಮೇಲೆ ಹಲ್ಲೆಲೂಯಾ. ಇಲ್ಲಿ ಹೇಳ್ತಾರೆ, ಆದಿಯಿಂದಲೂ ದೇವರೇ ನಿಮಗೆ ನಿವಾಸ ಸ್ಥಾನವಾಗಿದ್ದಾನಲ್ಲ, ಸದಾ ದೇವರ ಹಸ್ತವೇ ನಿಮಗೆ ಆಧಾರ ಎಂಬುದಾಗಿ. ಹೌದು ಪ್ರೀತಿ ಮಕ್ಕಳೇ, ಇಸ್ರಾಯೇಲ್ ದೇವರು ನಮ್ಮನ್ನು ಆತನ ಹಸ್ತದಲ್ಲಿ ಇರುವುದು ಎಷ್ಟು ಒಳ್ಳೆಯದೆಂಬುದಾಗಿ ಹೇಳ್ತಾರೆ. ನೋಡಿ, ಆ ದೇವರ ಆಶ್ರಯದಲ್ಲಿರುವುದು ಎಷ್ಟೋ ಶ್ರೇಷ್ಠವಾದುದು, ಎಷ್ಟೋ ಸುರಕ್ಷಿತವಾದುದು. ಆದಿ ದೇವರ ದೊಡ್ಡ ರೆಕ್ಕೆಗಳು ನಮ್ಮ ಆಶ್ರಯವಾಗಿದೆ. ಹೌದು ಪ್ರೀತಿಯ ಮಕ್ಕಳೇ, ನಾವೆಲ್ಲ ಕಡೆ ಆಶ್ರಯ ನೋಡ್ತೀವಿ, ಆದರೆ ದೇವರ ಹಸ್ತದಲ್ಲಿ ಇರುವುದು ಎಷ್ಟು ಭಾಗ್ಯವಾಗಿದೆ ಎಂಬುದಾಗಿ ನಾವು ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ಥರ ದಾವೀದನು ಬರೆದ ಕೀರ್ತನೆ 90ನೇ ಅಧ್ಯಾಯ 2ನೇ ವಾಕ್ಯ ಹೇಳ್ತದೆ, ಏನಂದರೆ ಬೆಟ್ಟಗಳು ಉಂಟಾಗುವುದಕ್ಕಿಂತ ಭೂಮಿಯು ಅದರ ದೇಶಗಳಿಗೂ ನಿರ್ಮಾಣವಾಗುವುದಕ್ಕಿಂತ ಮುಂಚೆ ನಿನ್ನಿಂದ ಯುಗ ಯುಗಾಂತರಗಳಲ್ಲೂ ನೀನೇ ದೇವರು. ಆಮೇಲೆ ನೀನೇ ದೇವರಪ್ಪ ಎಂಬುದಾಗಿ ದಾವೀದನು ಹೇಳ್ತಾರೆ. ಅದೇ ಥರ ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಕರುಣಿಸುವಂತ ದೇವರು, ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. ನೋಡಿ, ತನ್ನ ಆಶ್ರಯವನ್ನು ಹುಡುಕಿ ಬರುವ ಒಬ್ಬರನ್ನು ಬಿಡುವುದಿಲ್ಲ. ಹೌದು ಪ್ರೀತಿಯ ಮಕ್ಕಳೇ, ಯಾರು ದೇವರ ಆಶ್ರಯ ಹುಡುಕ್ತಾರೋ ದೇವರು ಎಂದಿಗೂ ಬಿಡೋದಿಲ್ಲ. ನನ್ನ ಮಗಳು, ನನ್ನ ಮಗ ನನಗೆ ಆಶ್ರಯ ಕೇಳ್ತಾ ಇದ್ದಾರೆ ಎಂಬುದಾಗಿ ಹೇಳುವಾಗ ತಕ್ಷಣ ಬಂದು ನಮಗೆ ಸಹಾಯ ಮಾಡುತ್ತಾ ದೇವರಾಗಿದ್ದಾನೆ. ಆತನ ಹಸ್ತದಲ್ಲಿ ನಾವು ಇರುವಾಗ ದೇವರು ನಮ್ಮನ್ನು ಸಹಾಯ ಮಾಡ್ತಾನೆ ಎಂಬುದಾಗಿ ನೋಡ್ತೀವಿ. ಪ್ರೀತಿಯ ಮಕ್ಕಳೇ, ಅದೇ ಥರ ಯಾವ ವೇದನೆ ಆದರೂ ಕೂಡ, ಎಂಥ ರೋಗ ಇರ್ಬೋದು, ಎಂಥ ವೇದನೆ ಇದ್ರೂ ಕೂಡ, ಮಗಳೇ ನಾನು ನನ್ನ ಹಸ್ತದಿಂದ ನಿನ್ನನ್ನು ಸುರಕ್ಷಿತವಾಗಿ ಕಾಪಾಡ್ತೀನಿ ಎಂಬುದಾಗಿ ದೇವ್ರ ಕೈ ಚಾಚಿಸುತ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ಜೀವಿತದಲ್ಲಿ ದೇವರ ನಂಬಿಕೆಯಿಂದ ನಾವು ಜೀವಿಸುವಾಗ, ದೇವರ ಹಸ್ತದಲ್ಲಿರುವಾಗ ದೇವರು ನಮ್ಮನ್ನು ಅದ್ಭುತವಾಗಿ ಸಹಾಯ ಮಾಡ್ತಾರೆ, ಎಂದಿಗೂ ಕೈ ಬಿಡೋದಿಲ್ಲಪ್ಪ. ಪ್ರೀತಿ ಉಳಿದ ಮಕ್ಕಳೇ, ಅದೇ ಥರ ಹೇಳ್ತಾರೆ, ಯೆಶಾಯ ಪ್ರವಾದನೆ ಗ್ರಂಥ 66ನೇ 13 ಹೇಳ್ತದೆ, ಒಂದು ವೇಳೆ ತಾಯಿ ಸಂತೈಸುವ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಸಂತೈಸುವಂಥ ದೇವರು. ತಾಯಿ ಒಂದು ವೇಳೆ ಮರೆತು ಹೋದ್ರೂ ಕೂಡ ನಾನು ನಿಮ್ಮನ್ನು ಮರೆಯುವುದಿಲ್ಲ, ನನ್ನ ತಾಯಿ ಹಾಗೆ ನಿಮ್ಮನ್ನು ಜೋಪಾನವಾಗಿ ಕಾಪಾಡ್ತೇನೆ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ಒಂದು ವೇಳೆ ತಾಯಿ ಮರೆತೋಗಿರ್ಬೋದು, ಆದರೆ ದೇವರು ನಮ್ಮನ್ನು ತಾಯಿ ಹಾಗೆ ಸಂತೈಸುವಂಥ ದೇವರು, ಕರುಣಿಸುವಂಥ ದೇವರು. ಆತನ ಹಸ್ತದಲ್ಲಿ ನಾವು ಯಾವಾಗಲೂ ಇರುವಾಗ ನಾವು ಸುರಕ್ಷಿತವಾಗಿ ಇರ್ತೀವಿ. ಅಯ್ಯೋ, ನನ್ನ ವೇದನೆ ಇದೆಯಲ್ಲಪ್ಪ, ನನ್ನ ಕಷ್ಟದಲ್ಲಿದ್ದೇನೆ, ನನ್ನ ಹೇಗಪ್ಪ ನಾನು ನಡೆಸಲಿ ಜೀವನ ಎಂಬುದಾಗಿ ದುಃಖದಲ್ಲಿರ್ಬೋದು, ಆದರೆ ಹಿಂದೆ ಹೇಳ್ತಾರೆ, ನನ್ನ ಹಸ್ತದಲ್ಲಿ ನಿಮ್ಮನ್ನು ಸುರಕ್ಷಿತವಾಗಿ ಕಾಪಾಡ್ತೀನಿ, ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ, ತಾಯಿ ಹಾಗೆ ನಾನು ನಿಮ್ಮನ್ನು ಸಂತೈಸ್ತೇನೆ ಎಂಬುದಾಗಿ ಹೇಳ್ತಾರೆ. ಪ್ರೀತಿಯ ಮಕ್ಕಳೇ, ಅದೇ ಥರ ಹೇಳ್ತಾರೆ. ನೋಡಿ, ಲೂಕನ ಬರೆದ ಸುವಾರ್ತೆ 13:30 ಹೇಳ್ತದೆ, ನೋಡಿ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಒಂದು ಕೋಳಿ ಮರಿ ತಾಯಿ ಯಾವ ಥರ ರೆಕ್ಕೆ ಕೆಳಗಡೆ ಇರುತ್ತೋ ಅದೇ ಥರ ದೇವ್ರ ಕೆಳಗಡೆ ನಾವು ಇರುವಾಗ ಎಷ್ಟೋ ಆನಂದವಾಗಿರುತ್ತೆ. ಎಲ್ಲರೂ ಕೈ ಬಿಡ್ಬೋದು, ಬಂಧು ಸಂಬಂಧಿಕರು ಬಿಡ್ಬೋದು, ಆದರೆ ದೇವ್ರ ನಾವು ಯಾವಾಗಲೂ ನಮ್ಮನ್ನು ತನ್ನ ಹಸ್ತದಲ್ಲಿ ಕಾಪಾಡ್ತಾನೆ. ಪ್ರೀತಿಯ ಮಕ್ಕಳೇ, ಪ್ರತಿದಿನ ದೇವರನ್ನು ನಾವು ಜೀವಿಸುವಾಗ ಆದಿಯಿಂದಲೂ ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಬರುವಂಥ ದೇವರಾಗಿದ್ದಾನೆ. ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶ್ವಸಿ ಕಾಪಾಡಿ. ಪ್ರಾರ್ಥನೆ ಮಾಡೋಣ, ಕಣ್ಣು ಮುಚ್ಚಿಕೊಂಡು ಪ್ರಾರ್ಥಿಸೋಣ. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ ದೇವರ ಸ್ವಾಮಿ, ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಪ್ರೀತಿಯುಳ್ಳ ದೇವರೇ, ಕಳೆದ ವಾರ ಅದ್ಭುತವಾಗಿ ಕಾಪಾಡು. ಈ ಹೊಸ ದಿನ ನೋಡುವಂತೆ ಕೃಪೆ ಕೊಟ್ಟಿದ್ದಿ ಅಪ್ಪ. ನಿನ್ನ ಹಸ್ತದಲ್ಲಿ ನಾವಿರುವಾಗ ಪ್ರತಿಯೊಬ್ಬರನ್ನು ಆಶ್ವಸಿಸು. ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನು ಆಶ್ವಸಿಸು, ಕಾಪಾಡುವಲ್ಲಿ ಆರೋಗ್ಯದಿಂದ ನಡೆಸಪ್ಪ ಅಂತ ಪ್ರಾರ್ಥಿಸಿದರೆ ಪ್ರೀತಿಯುಳ್ಳ ತಂದೆ, ಚಿಕ್ಕ ಪ್ರಾರ್ಥನೆ ಕೇಳಿದಂತೆ ಯೇಸು ಕ್ರಿಸ್ತನಲ್ಲಿ ಬಿಡುತ್ತಲೇ ಜೀವ ತಂದೆ. ಆಮೆನ್. ಮೇ ಗಾಡ್ ಬ್ಲೆಸ್ ಯು.